ನರೇಂದ್ರ ಮೋದಿಜಿಯವರು ರೈತ ಪರ ಕೊಟ್ಟಂತ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಿಗೆ ವೆದರ್ ಬೇಸ್ಡ್ ಬೆಳೆ ವಿಮೆಯನ್ನ ಘೋಷಣೆ ಮಾಡಿದ್ದು ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬೆಳೆ ವಿಮೆ ಘೋಷಣೆ ಆಗಿದೆ. ನಿನ್ನೆ ಪತ್ರಿಕೆಯಲ್ಲೂ ಕೂಡ ಪ್ರಕಟಿಸಿದ್ರಿ ತಾವು. ಸುಮಾರು 89,611 ರೈತರಿಗೆ ಕೋಟಿ 23,55,000 113 ಕೋಟಿ 23 ಲಕ್ಷ. ಎಷ್ಟು ರೈತರಿಗೆ ಸರ್? ಇದು ಟೋಟಲ್ ನಾನು ಹೇಳ್ತಿದ್ದು. ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಪಂಚಾಯತ್ ಕೇಂದ್ರದಲ್ಲಿ ವ್ಯತ್ಯಾಸಗಳು ಸಾಕಷ್ಟು ಇರುತ್ತೆ ಸರ್. ಎಷ್ಟು ರೈತರಿಗೆ ಸರ್? ಒಟ್ಟು ರೈತರು 89,611 ಬೇಡ, ರೌಂಡ್ ಫಿಗರ್ 90,000 ಅಂತ ಹೇಳ್ಕೊಳ್ಳಿ ಸರ್. ಅದರಲ್ಲಿ 113 ಕೋಟಿ 23 ಲಕ್ಷ ಅಧಿಕೃತವಾಗಿ ಸರ್ಕಾರ ಘೋಷಣೆ ಆಗಿದೆ. 24-25 ಸರ್ ಬಿಡುಗಡೆ ಆಗಿದೆ ಸರ್. ಸಾರಿ, ಬಿಡುಗಡೆ ಆಗಿದೆ ಸರ್. 24-25 25-26 ಮುಂದಿನ ವರ್ಷ ಬರುತ್ತೆ. ಮುಂದಿನ ವರ್ಷ ಬರುತ್ತೆ. ಯಾವ ಬೆಳೆಗಳು? ಇದರಲ್ಲಿ ವಿಶೇಷವಾಗಿ ಅಡಿಕೆ, ಮಾವು, ಕಾಳುಮೆಣಸು, ಶುಂಠಿ 99% ಮೇಜರ್. ಇದರಲ್ಲಿ ಅಡಿಕೆಗೆ ಮೇಜರ್ ಬೆಳೆ ವಿಮೆಯನ್ನು ಘೋಷಣೆಯನ್ನ ಮಾಡಿದ್ದಾರೆ. ಅರೆ, ಘೋಷಣೆ ಆಗಿ ಅಕೌಂಟಿಗೆ ಜಮಾ ಆಗ್ತಿರೋಂಥ ಈ ಸಂದರ್ಭದಲ್ಲಿ ಕೆಲವು ಕಡೆಯಿಂದ ಕಂಪ್ಲೇಂಟ್ಸ್ ಬರ್ತಾ ಇದೆ. ಕೆಲವು ಕಡೆಗೆ ಟೋಟಲ್ ಆ ಬೆಳೆ ವಿಮೆಗೆ ಪ್ರೀಮಿಯಂ ಏನು ಕಟ್ಟಬೇಕಲ್ಲ, ಕಂತು ಪ್ರೀಮಿಯಂ ಕಟ್ಟಬೇಕಲ್ಲ. ಅದು ನಿಮ್ಗೆ ಗೊತ್ತಿದೆ, ಕೇಂದ್ರ ರಾಜ್ಯ 12.5% ಪ್ಲಸ್ ರೈತ 5% ಕಟ್ತಾರೆ. ಕಟ್ಟಿದಂತ ಕಂತಿನ ಹಣ, ರೈತ ಕಟ್ಟಿದಂತ ಕಂತಿನ ಹಣನೂ ಕೂಡ ನನಗೆ ಬಂದಿಲ್ಲ ಅಂಥೇಳಿ ವಿಶೇಷವಾಗಿ ನಮ್ಮ ಸಾಗರದ ನಿಟ್ಟೂರು, ತೀರ್ಥಹಳ್ಳಿ ಅನೇಕ ತಾಲೂಕುಗಳಲ್ಲಿ ಆಗಿದೆ ಸರ್. ಹೊಸನಗರ ತಾಲೂಕಲ್ಲೂ ಕೂಡ ಆಗಿದೆ. ಫೋನ್ಗಳು ಬರ್ತಾ ಇದೆ. ಸೊ ಆ ದೃಷ್ಟಿಯಿಂದ ಈಗ ತಾನೇ IB ಒಳಗೆ ಸುಮಾರು ಒಂದು 20 ಸೊಸೈಟಿಯ ಅಧ್ಯಕ್ಷರು ಯಾರ ಕಂಪ್ನಿ ಬಂದ್ರಪ್ಪ ಅಂತೇಳಿ, ನಾನು ಪಾರ್ಲಿಮೆಂಟ್ ಸೆಷನ್ ಮಧ್ಯಾಹ್ನ 3 ಗಂಟೆ ಫ್ಲೈಟ್ಗೆ ಹೊರಟೆ. ನಾನು ನಮ್ಮ ರೈತ ನಾಯಕರಂತ ಅಕ್ರೆ ಅವರಿದ್ರು, ನಮ್ಮ ಪಕ್ಷದ ಅಧ್ಯಕ್ಷರಂತ ಜಗದೀಶ್ ಇದ್ರು, ನಮ್ಮ ಮೇಘರಾಜ್ ಇದ್ರು, ಮ್ಯಾಮ್ಕೋಸ್ ಅಧ್ಯಕ್ಷರಿದ್ರು, ಎಲ್ಲರೂ ಕೂಡ ನಮ್ಮ ತೀರ್ಥಹಳ್ಳಿ ಅಧ್ಯಕ್ಷರಿದ್ರು. ಎಲ್ಲರೂ ಕೂಡ ಸೊಸೈಟಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅನೇಕ ವಿಚಾರಗಳು ಹೊರಗಡೆ ಬಂತು. ಆ ಮೀಟಿಂಗಿಗೆ ADC ಬಂದಿದ್ರು, ಆ ಮೀಟಿಂಗಿಗೆ ಮಳೆ ಮಾಪನ ಕೇಂದ್ರದ ಅಧಿಕಾರಿಗಳು ಬಂದಿದ್ರು, ಆ ಮೀಟಿಂಗಿಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ರು. ಒಟ್ಟು ಚರ್ಚೆ ಆಗಿದ್ದೇನು ಅಂದ್ರೆ, ಇಲ್ಲಿ ಮೇಲ್ನೋಟ ನಮಗೆ ಕಾಣ್ತಾ ಇರೋದು ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೂ ಒಂದು 100 ಕೋಟಿ ಬರಬೇಕಾಗಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ನಮಗೆ ಇನ್ನೂ ಕೂಡ 100 ಕೋಟಿಗಿಂತ ಹೆಚ್ಚು ಬರಬೇಕಾಗಿದೆ. ಎಲ್ಲೋ ಒಂದ್ ಕಡೆಗೆ ಅನ್ಯಾಯ ಆಗಿದೆ. ಯಾವುದೇ ಪ್ಯಾರಾಮೀಟರ್ ಇಲ್ಲ. 3 ವರ್ಷಕ್ಕೊಂದ್ಸತಿ, 3 ವರ್ಷಕ್ಕೊಮ್ಮೆ ಒಂದು ಟರ್ಮ್ ಶೀಟ್ ಅಂತ ರೆಡಿ ಮಾಡ್ತಾರೆ. 3 ವರ್ಷಕ್ಕೊಮ್ಮೆ ಟರ್ಮ್ ಶೀಟ್ ಅಂತ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಟರ್ಮ್ ಶೀಟ್ ಅಲ್ಲಿ 3 ಸೆಂಟಿಮೀಟರ್ ಮಳೆ ಸತತ 8 ದಿನ ಇರಬೇಕು ಅಂತ ಹೇಳಿ ಆ ಒಂದು ಟರ್ಮ್ ಶೀಟ್ ಅಲ್ಲಿ ಇದೆ ಸರ್. ಅದೇ ಟರ್ಮ್ ಶೀಟ್ ಅಲ್ಲಿ 3 ವರ್ಷಕ್ಕೊಂದ್ಸರಿ ಟರ್ಮ್ ಶೀಟ್ ಅಧಿಕಾರಿಗಳು DC ಇವರೆಲ್ಲರೂ ಕೂಡ ಕೂತ್ಕೊಂಡು ಮಾಡುವಂತ ಟರ್ಮ್ ಶೀಟ್ಸ್ ಅಧಿಕಾರಿಗಳು ಕೂತ್ಕೊಂಡು ಮಾಡ್ತಾರೆ. 3 ವರ್ಷದ ಟರ್ಮ್ ಶೀಟ್ ಅಲ್ಲಿ 3 ಸೆಂಟಿಮೀಟರ್ ಮಳೆ ಸತತ 8 ದಿನ ಇರಬೇಕು ಅಂತ ಇದೆ. ಅದರ ಹಿಂದಿನ ಟರ್ಮ್ ಶೀಟ್ ಅಲ್ಲಿ, ಅದರಿಂದ ಹಿಂದಿನ 3 ವರ್ಷದಲ್ಲಿ ಅವತ್ತಿದ್ದೇನು ಅಂದ್ರೆ ಸತತ 5 ದಿನ ಅಂತ ಇತ್ತು. 5 ದಿನ ಇರೋದು 8 ದಿನ ಯಾಕೆ ಮಾಡಿದ್ರಿ? ಟರ್ಮ್ ಶೀಟ್ ಅಲ್ಲಿ ಹಿಂದಿನ 3 ವರ್ಷದಲ್ಲಿ 3 ಸೆಂಟಿಮೀಟರ್ ಮಳೆ ಸತತ 5 ದಿನ ಅಂತ ಇದ್ದಿದ್ದನ್ನ 8 ದಿನ ಅಂತ ಯಾಕೆ ಮಾಡಿದ್ರಿ? ಇದು ಒಂದು ಸರಿ. ಎರಡನೇದು, 32 ಮಿಲಿಮೀಟರ್ ಒಂದು ದಿನ ಅಥವಾ 4 ದಿನಗಳಲ್ಲಿ 32 ಮಿಲಿಮೀಟರ್ ಒಂದು ದಿನ ಅಥವಾ 4 ದಿನದಲ್ಲಿ ಆದ್ರೂ ಕೂಡ ಅವರಿಗೆ ಪರಿಹಾರ ಕೊಡಬೇಕು ಅಂತ ಇತ್ತು. ಈಗ ಅದರಲ್ಲೂ ಕೂಡ ಬದಲಾವಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ
ಮಳೆ ಮಾಪನ ಕೇಂದ್ರ ನನಗೆ ಗೊತ್ತಿರ್ಬೇಕಾದ್ರೆ ಒಂದು 100 ಹಾಳಾಗಿದೆ ಸರ್. 100 ಚಿಲ್ಲರೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಳೆ ಮಾಪನ ಕೇಂದ್ರ ನಮ್ಮ ಜ್ಞಾನೇಂದ್ರ ಅವರು ಕೆಡಿಪಿ ಕೂಡ ಕೆಡಿಪಿ ಮೀಟಿಂಗ್ ಅಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ರು. ಕೆಲವು ಕಡೆಗೆ ಏನಾಗಿದ್ರೆ ಮಳೆ ಮಾಪನ ಕೇಂದ್ರ ತುಕ್ಕಿಡಿಬಾರ್ದು ಅಂತ ಹೇಳಿ ಮೇಲ್ ಶೀಟ್ ಅನ್ನು ಕೂಡ ಹಾಕಿಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಮಾಡಿದಿರಿ ಅಂತ ಕೇಳಿದಾಗ ಯಾವ ಮಳೆ ಮಾಪನ ಕೇಂದ್ರ ಹಾಳಾಗಿದೆ, ಯಾವ ಪಂಚಾಯತಿ ಕೇಂದ್ರ ಹಾಳಾಗಿದೆ, ಅಕ್ಕಪಕ್ಕದ ಪಂಚಾಯತಿ ನಾವು ತಗೊಂತೀವಿ ಅಂತ ಹೇಳ್ತಾರೆ. ಒಂದು ಅಕ್ಕಪಕ್ಕದ ಪಂಚಾಯತ್ ಅಂದ್ರೆ ಯಾವುದು? ಈ ಒಂದು ಪಂಚಾಯತಿಗೆ ಸುತ್ತಮುತ್ತ ಒಂದು 3-4 ಪಂಚಾಯತಿ ಇರುತ್ತೆ. ಅದರಲ್ಲಿ ಯಾವುದು ಕಮ್ಮಿ ಮಳೆ ಆಗಿರುತ್ತೆ ಅದನ್ನು ಇವ್ರು ತಗೊಂಡಿದ್ದಾರೆ. ಅರೆ ಇವ್ರ ಕಂಪ್ನಿಗೆ ಯಾವ್ದು ಅನುಕೂಲ ಆಗುವಂತ ಪೂರಕ ಅಂಶಗಳಿದಾವೆ. ಅದು ಮತ್ತೆ ಆ ಸರೌಂಡಿಂಗ್ ಇರುತ್ತ ಒಂದು ಆಸ್ತಿ ಅನ್ನೋ ಒಂದು ಚೆಕ್ ಬಂದಿ ಅಂತ ಇರುತ್ತೆ, 4 ದಿಕ್ಕಿರುತ್ತೆ. ಹಂಗೆ ಒಂದು ಪಂಚಾಯತಿಗೂ ಕೂಡ ಚೆಕ್ ಬಂದಿ 4 ಗ್ರಾಮ ಪಂಚಾಯತಿ ಸುತ್ತ ಬರುತ್ತೆ. ಯಾವ್ದಾದ್ರು ಒಂದು ಹೈಯೆಸ್ಟ್ ಮಳೆ ಆಗಿದ್ದ ಕೇಂದ್ರ ತಗೊಬೇಕಲ್ಲ, ಅದು ತಗೊಂತಾ ಇಲ್ಲ. ಆತರ ಮಳೆ ಮಾಪನ ಕೇಂದ್ರ ನಿಮಗೆ ಹಾಳಾಗಿದ್ದು ಪಕ್ಕದ್ದು ಮಾಪನ ಕೇಂದ್ರದ್ದು ಅಂಕಿಅಂಶವನ್ನು ನೀವು ತೆಗೆದುಕೊಳ್ತೀರಿ ಅಂದ್ಮೇಲೆ, ಹಾಗಾದ್ರೆ ಪಕ್ಕದ ಪಂಚಾಯತಿಯಲ್ಲಿ ಯಾರಿಗೋ 100ಕ್ಕೆ 80 ರೂಪಾಯಿ ಕೊಟ್ಟಿದ್ದೀರಿ, ಇಲ್ಲಿ 20 ರೂಪಾಯಿ ಕೊಟ್ಟಿದ್ದೀರಿ, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಲ್ಲ. ಹಾಗಿದ್ರೆ ಹಾಗಾಗಿ ಯಾವುದೇ ಒಂದು ಮಾಪನ ಇಲ್ಲ ಇದಕ್ಕೆ. ಇವರ ಈ ಒಂದು ಇನ್ಶೂರೆನ್ಸ್ ಇವ್ರದ್ದು ಏನಿದೆ, ಇವರಿಗೆ ಕಂಪ್ನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬದಲಾವಣೆಗಳನ್ನ ಆ ಸಂದರ್ಭದಲ್ಲಿ ಮಾಡಿಕೊಂಡ ರೀತಿಯಲ್ಲಿ ನಮಗೆಲ್ಲರೂ ಕೂಡ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಪಕ್ಷದಿಂದ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಕೂಡ ರೈತರು ಇದನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ. ನಾವಂತೂ ಹೋಮ್ವರ್ಕ್ ಮಾಡಿದೀವಿ. ಈ ವಿಚಾರ ಪಾರ್ಲಿಮೆಂಟ್ ಅಲ್ಲೂ ಕೂಡ ನಾನು ತಗೊಂತೀನಿ. ನಾನು ಇದನ್ನ ನಮಗೆ ಒಂದು 100-105 ಕೋಟಿ ಇನ್ನೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬರಬೇಕಾಗಿದೆ. ಆ ದಿಕ್ಕಲ್ಲಿ ನಮ್ಮ ಮ್ಯಾಮ್ಕೋಸಿನ ಅಧ್ಯಕ್ಷರು ಹೋಮ್ವರ್ಕ್ ಮಾಡ್ತಾರೆ, ನಮ್ಮ ಪಕ್ಷನೂ ಗಮನ ಕೊಡುತ್ತೆ, ನಮ್ಮ ರೈತ ಮುಖಂಡಗಳು ಗಮನಿಸ್ತಾರೆ, ನಾಳೆಯಿಂದ ಅದು ಗಮನಿಸ್ತಾರೆ. ನಾವು ಇನ್ನೊಂದು ವಾರ ಗಡುವು ಕೊಡ್ತೀವಿ. ನಮ್ಮ ಗೌರವಿತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ತಾಲೂಕು ವೈಸ್ ಕಮಿಟಿಗಳನ್ನು ಮಾಡಿ ಎಲ್ಲೆಲ್ಲಿ ಈ ತರ ಹಾಳದಂತ ಮಳೆ ಇದೇನು ಮಾಪನ ಇದೆ ಅದರಲ್ಲಿ ಏನಂತ ಹೋಮ್ವರ್ಕ್ ಮಾಡಿದ್ದೀರಿ, ನಮಗೆ ಹೈಯೆಸ್ಟ್ ನಮಗೆ ಇನ್ನೂ ಕೂಡ ಕೊಡೋದು ಬಾಕಿ ಇದೆ. ಈ ರೀತಿ ಕುಲ್ಲ ಕಾಣ್ತಾ ಇದೆ. ರೈತರ ನ್ಯಾಯ ಸಿಗಲ್ಲ, ರೈತರಿಗೆ ಕಟ್ಟದಂತ ಪ್ರೀಮಿಯಮು ಕೂಡ ಬಂದಿಲ್ಲ. ಬರೀ 500-600 ಒಂದು ಅವಮಾನ ಮಾಡೋ ಕೆಲಸನೂ ಕೂಡ ಮಾಡಿದ್ದಾರೆ. ಮತ್ತೆ ಈ ವರ್ಷ ಈ ತಪ್ಪಿ ಸರಿ ಮಾಡ್ಕೊಳ್ಳಿ ಅಂದ್ರೆ, ಈಗ ಆಲ್ರೆಡಿ ಈ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿ ಮುಂದಿನ ವರ್ಷಕ್ಕೆ ಅನೌನ್ಸ್ ಮಾಡ್ತಾರೆ. ಅಲ್ಲೂ ಅನ್ಯಾಯ ಆಗುತ್ತೆ. 2 ವರ್ಷಕ್ಕೆ ಮಳೆ ಮುಗಿದಿದೆ, ಆಲ್ರೆಡಿ ಅಲ್ಲೂ ಕೂಡ ಮುಂದಿನ ವರ್ಷಕ್ಕೆ ಬರುವಂತದ್ದು ಬೆಳೆ ವಿಮೆ ಇದೆ. ಇದು ಸ್ಪಷ್ಟವಾಗಿ ರೈತರಿಗೆ ಎಲ್ಲೋ ಒಂದು ಕಡೆಗೆ ಅನ್ಯಾಯ ಆಗ್ತಿದೆ ನಂಗೆ ಕಾಣ್ತಾ ಇದೆ. ಇದು ಕೈ ತಪ್ಪಾಗಿದೆಯೋ ಅಥವಾ ನಿಮ್ಮ ಮಾನದಂಡನೆ ಈ ತರ ಇದೆಯೋ ನಂಗೆ ಗೊತ್ತಿಲ್ಲ. ಇದನ್ನು ಸರಿ ಮಾಡಿ ಯಾವುದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಫೈನಲ್ ಮಾಡಿದ್ರು ರಾಜ್ಯ ಸರ್ಕಾರ ಫೈನಲ್ ಮಾಡುತ್ತೆ. ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀನಿ, ರೈತರಿಗೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಸರಿ ಮಾಡಿಕೊಡ್ಬೇಕು ಅಂತ ನಾನು ಜಿಲ್ಲಾ ಆಡಳಿತಕ್ಕೆ, ಸರ್ಕಾರದ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಿಗೆ, ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಕ್ರಾಪಿನ ಕಾರ್ಯದರ್ಶಿಗಳಿಗೆ ಎಲ್ಲರೂ ಕೂಡ ನಾನು ಪಕ್ಷದ ಪರವಾಗಿ ನಾನು ಮನವಿಯನ್ನ ಮಾಡ್ತೀನಿ. ಕೇವಲ ಜಿಲ್ಲೆ ಮಾತ್ರ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಉದಾಹರಣೆಗೆ ಕಾಳುಮೆಣಸು, ಉತ್ತರ ಕನ್ನಡದಲ್ಲಿ ಕಾಳುಮೆಣಸಿಗೆ ರೈತ ಕಟ್ಟಬೇಕಾದ ಪ್ರೀಮಿಯಂ ಕಮ್ಮಿ ಇದೆ, 5%. ನಮಗೆ ಡಬಲ್ ಇದೆ ಸರ್. ಅಲ್ಲಿರೋ ಕಂಪ್ನಿ ಯಾಕೆ 5 ಮಾಡಿದ್ರು, ನಮಗೆ ಯಾಕೆ 10 ಮಾಡಿದ್ರಿ? ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಈ ಸ್ವತಂತ್ರ ಯೂರಿಯನ್ ಟರ್ಮ್ ಶೀಟ್ ರೆಡಿ ಮಾಡ್ತಾರೆ, ಆ ಕಂಪ್ನಿಗಳು ಅನುಕೂಲ ರೀತಿಯಲ್ಲಿ ಆಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಡೌಟ್ ಬರ್ತೀನಿ. ಆದ್ರೆ ನಂಗೆ ವಿಶ್ವಾಸ ಇದೆ ನಮ್ಮ ಜಿಲ್ಲಾ ಆಡಳಿತದ ಬಗ್ಗೆ, ನಮ್ಮ DC ಅವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ನಮ್ಗೆ ಚುನಾಯಿತ ಪ್ರತಿಗಳು ಕಂಡಂತ ಈ ಅನ್ಯಾಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಸರಿ ಮಾಡಿಕೊಟ್ಟು ಈ ವರ್ಷ ಆದಂತ ವ್ಯತ್ಯಾಸದ ಹಣವನ್ನು ಕೊಡಬೇಕು. ಮತ್ತೆ ಮುಂದಿನ ವರ್ಷ ಕೂಡ ಇದು ತಪ್ಪಾಗಬಾರ್ದು. ಮತ್ತೆ ಈ ಮಳೆ ಮಾಪನ ಏನಿದೆ ಇದು 24/7. ಯಾಕಂದ್ರೆ ನಾಳೆ ಏನಾದ್ರು ಮಳೆ ಹೆಚ್ಚು ಕಮ್ಮಿ ಡಿಸಾಸ್ಟರ್ ಆಗಿ, ಫ್ಲಡ್ ಆಗಿ ರೈತ ಜೀವನನೇ ಕೊಚ್ಕೊಂಡು ಹೋದಂತ ಉದಾಹರಣೆಗಳು ನಾವು ನೋಡ್ತಾ ಇದೀವಿ. ಹಾಗೆ ಅದನ್ನ ಆ ರೀತಿ ನೆಗ್ಲೆಕ್ಟ್ ಮಾಡೋದು ಪ್ರಶ್ನೆನೇ ಇಲ್ಲ. ಅದನ್ನ ವೀಕ್ಲಿ ಒಂದ್ಸತಿ ಅಲ್ಲಿ ತಹಸೀಲ್ದಾರ್ ಹೇಳಿ ಪರ್ಸ್ಯೂ ಮಾಡಬೇಕು. PDOಗಳು ಏನ್ ಮಾಡ್ತಾರೆ, ಹತ್ರ 100 ಸಿಗುತ್ತೆ ಸರ್. ನಮ್ಮ ಶಿವಮೊಗ್ಗದಲ್ಲಿ ಇರುವಂತ 200 ಚಿಲ್ಲರೆಯಲ್ಲಿ 50% ಕೆಟ್ಟೋಗಿದೆ ಸರ್. ಮತ್ತೆ ಕೆಲವು ಕಡೆಗೆ ಏನ್ ಮಾಡಿದ್ದಾರೆ ಅಂದ್ರೆ, ಮಳೆ ಬಿತ್ತು ತುಕ್ಕಿಡಿಬಾರ್ದು ಅಂತೇಳಿ ಮೇಲ್ಗಡೆ ಶೀಟ್ ಹಾಕ್ಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ. ಮೊನ್ನೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೇನೆ ಡೆಲ್ಲಿಲಿ ಮೊನ್ನೆ ಹೋದಾಗ. ಈ ತರ ತಪ್ಪುಗಳು ಆಗಿದೆ ಸರ್, ಸರಿ ಮಾಡ್ಕೊಳ್ಬೇಕು. ಸ್ಪಷ್ಟವಾಗಿ ಚರ್ಚೆ ಆಗಿದೆ ಸರ್. ಇಲ್ಲಿ ಒಂದ್ ಕಡೆ ಮಳೆ ಮಾಪನದ ಇದು ಒಂದು ವಿಚಾರ, ಅಂದ್ರೆ ಎಷ್ಟು ನೆಗ್ಲಿಜೆನ್ಸಿ ಇದೆ ಅನ್ನೋಕೆ ಇದೊಂದು ಉದಾಹರಣೆ. 6 ತಿಂಗಳ ಕೆಳಗೆ KDPಲಿ ನಮ್ಮೆಲ್ಲ ಶಾಸಕರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಆದ್ರೂ ಕೂಡ ಸರಿ ಮಾಡಿ ಇದು ಒಂದ್ ಕಡೆಗೆ. ಆದ್ರೆ ಇವತ್ತು ಆತರ ಹಾಳದಾಗ ತೆಗೆದುಕೊಳ್ಳುವಂತ ಒಂದು ಕ್ರೈಟೀರಿಯಾ ಇದೆಯಲ್ಲ,
ಅದು ಅಲ್ಲೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಹಾಳಾದ್ಮೇಲೆ ಪಕ್ಕದ ತಗೊಬೇಕು ಅಂತ ಇದೆ. ಅಲ್ಲಿ ಯಾವ್ದು ಕಮ್ಮಿ ಇದೆ ಅದನ್ನ ಕ್ರೈಟೀರಿಯಾ ತಗೊಂಡು ಮೋಸ ಮಾಡ್ತಾ ಇದ್ದಾರೆ ನಮಗೆ. ಈಗ ರೈತರು ಸ್ಪಷ್ಟವಾಗಿ ಮೋಸ ಆಗ್ತಾ ಇದೆ. ದಯಮಾಡಿ ಇದನ್ನ ಅತ್ಯಂತ ಹೆಚ್ಚಿನ ಮಳೆ ನಮ್ಮ ತೀರ್ಥಹಳ್ಳಿ ಆ ಕಡೆ ಭಾಗದಲ್ಲಿ ಬಂದು ಕೊಳೆ ರೋಗ ಬಂದು ಯಾವತ್ತೂ ಜೀವನದಲ್ಲಿ ಅನಿಸುವಂತ ನೋವನ್ನ ಅನಿಸಿದ್ದಾರೆ. ಅದನ್ನ ನೋಡೋಣ ಮುಂದಿನ ಸತಿ ಅದಕ್ಕೆ ಬೆಳೆ ವಿಮೆ ಬರುತ್ತೆ. ಹಿಂದಿನಿಂದ ಈ ವರ್ಷ ಈಗ ಬಂದಿದೆ ಬೆಳೆ ವಿಮೆ ನಮಗೆ. ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ವೈಜ್ಞಾನಿಕವಾಗಿ ಮತ್ತೊಮ್ಮೆ ಸ್ಟಡಿ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ನನ್ಗೆ ಗೊತ್ತಿಲ್ಲ ಸರ್. ನಾನು ಹೀಗೆ ಮೋಸ ಅಂತ ಹಿಂದೆ ನಿಮ್ಗೆ ಗೊತ್ತಿರಲಿ ಸರ್. ಡೈಲಿ ಆ ಒಂದು ಸಾಫ್ಟ್ವೇರ್ ಪ್ರಕಾರ ರೈತರಿಗೆ ಡೈಲಿ ಮಳೆ ಡೀಟೇಲ್ಸ್ ಕಳಿಸ್ತಾ ಇದ್ರು, ಅಪ್ಡೇಟ್ ಮಾಡ್ತಾ ಇದ್ರು. ಪಿಡಿಒಗಳಿಗೆ ರೀಡಿಂಗ್ ಅಪ್ಡೇಟ್ ಮಾಡ್ತಾ ಇದ್ರು. ಅದು ನಿಲ್ಲಿಸೇ ಬಿಟ್ರು ಇದ್ದಕ್ಕಿದ್ದಂಗೆ ಒಂದು ವರ್ಷದಿಂದ. ಯಾರೋ ಒಬ್ಬ ಅವನ ಹೆಸರು ಮರ್ತೆ ನಾನು, ಶ್ರೀವತ್ಸ ಅಂತೇಳಿ ತುಂಬ್ರಿ ಅವನು ಯಾರೋ ಕೋಟೆ ಹೋಗಿದ್ದ ಮೊನ್ನೆ. ಅಲ್ಲಿ ಕ್ಲೈಮ್ ಆಯ್ತು ಅವನಿಗೆ 10 ಪಟ್ಟು ಬಂತು. ಕಾಂಪ್ರಮೈಸ್ ಆದ್ರು ಕಂಪ್ನಿಯವರು, ದಯವಿಟ್ಟು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂದ್ರೆ ಕಾಂಪ್ರಮೈಸ್ ಆಗಿ ಹೋಗಿದ್ರು. ಮತ್ತೆ ಅವಾಗ ಹಾಕಿದ್ರೆ ಸರಿ ಆಯ್ತು, ಕೋರ್ಟಲ್ಲಿ ಹೆಂಗೆ ಅದು ನ್ಯಾಯ ಸಿಕ್ತು ಅವನಿಗೆ, ಒಬ್ಬ ರೈತ. ಹಾಗಾಗಿ ಇಡೀ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗುತ್ತೆ. ಎಲ್ಲ ತಾಲೂಕಿನಲ್ಲೂ ಕೂಡ ಈ ಮಳೆ ಮಾಪನಿಂದ ಸಾಕಷ್ಟು ವ್ಯತ್ಯಾಸ ಇದೆ. ಪಕ್ಕದ ಪಂಚಾಯತ್ 100 ರೂಪಾಯಿ ಕೊಟ್ಟರೆ ನಮಗೆ 10 ರೂಪಾಯಿ ಕೊಟ್ಟಿದ್ದಾರೆ ಇನ್ನೊಂದು ಪಂಚಾಯತ್. ಸರಿ ಮಾಡ್ಕೊಡ್ಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ ಸರ್. ಸರ್ ಕೃಷಿ ಆಧಾರಿತ ಇದಕ್ಕೆ ಆಲ್ರೆಡಿ ಬೆಳೆ ವಿಮೆ ಮುಂದಿನ ವರ್ಷ ಬರುತ್ತೆ. ಹೋದ ವರ್ಷದ್ದು 13 ಕೋಟಿ ಚಿಲ್ಲರೆನ ಬಂದಿದೆ. ಅದೇ ಅಲ್ಲೂ ಅನ್ಯಾಯ ಆಗುತ್ತೆ ಸರ್. ಅದು ಎಸ್, ಅದನ್ನು ಕೂಡ ಗಮನಿಸಬೇಕು. ಗೊತ್ತಾಗ ಸರ್, ಒಂದು ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಪಾಪ ಇವರ ಜಗಳದಲ್ಲೇ ಕಾಲವನ್ನ ಈ ತಿಂಗಳು ಕಳೆದ್ರೆ ಹೊರತು ಪಾಪ ರೈತರು ಸಿಕ್ಕಂತ ಮೆಕ್ಕೆಜೋಳಕ್ಕೆ ಸಿಕ್ಕಂತ ಬೆಲೆ ನಾಳೆ ಮಧ್ಯೆ ಮಳೆ ಆಗ್ತಾ ಇತ್ತು, ಇಟ್ಕೊಂಡ್ಲಿಕ್ಕೆ ಬರಲ್ಲ, ಹಾಳಾಗಿ ಹೋಗುತ್ತೆ. ಪಾಪ ಅಲ್ಲೇ ಜಮೀನಿಗೆ ಬಂದು ಏನ್ ತಗೊಂತಾರೆ 1600 1500 ಹಂಗಲ್ಲಿ ಕ್ವಿಂಟಲ್ ಗಟ್ಟಲೆ ಕೊಟ್ಟು ಕಳಿಸ್ಬಿಟ್ರು. ಈಗ ಪಾಪ ಇಂಥವ್ರು ಜಗಳದಲ್ಲೂ ಗೊಂದಲಲ್ಲೂ ಮಧ್ಯ ಖರೀದಿ ಮಾಡ್ತೀವಿ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇನ್ನು ಖರೀದಿ ಶುರು ಆಗ್ಲಿಕ್ಕೆ ಇನ್ನೊಂದು ವಾರ ಇದರಲ್ಲಿ ಶುರು ಆಗ್ಬೋದು. ರೈತರು ಅದನ್ನು ಉಪಯೋಗಿಸ್ಕೊಂಡ್ಲಿ. ಅದೇ ಒಂದು 50-60% ರೈತರು ಬೆಳೆ ಮಾರಾಟ ಮಾಡ್ಕೊಂಡು ಅವ್ರಿಗೆ ಸಿಕ್ಕಿದ ರೇಟಿಗೆ ಕೊಟ್ಟು ಕೈ ಸುಟ್ಕೊಂಡಿದ್ದಾರೆ ಸರ್. 2400 ಇಲ್ಲ, ಈ ನಾಳೆಯಿಂದ ಖರೀದಿ ಮಾಡ್ತಾರೆ, 2400ಕ್ಕೆ ಖರೀದಿ ಮಾಡ್ತಾರೆ. ಇಷ್ಟು ದಿನ ವ್ಯಾಪಾರಸ್ಥರು ಆತರ ಅದು ಲಾಭ ಪಡ್ಕೊಂತಾರೆ. ರೈತರು ಮೋಸ ಆಗತ್ತೆ. ಇದೇ ಕಣ್ ತೆಗೆಯೋ ಕೆಲಸ ಮೊದಲೇ ಮಾಡಿದರೆ ಈ ಅನ್ಯಾಯ ನಮ್ಮ ರೈತರೇ ಆಗ್ತಿದ್ದಿಲ್ಲ.